ನಮ್ಮ ಕಾಳಜಿ ಇರೋದು ಇದೇನೆ ಅಲ್ಟಿಮೇಟ್ಲಿ. ಲಾಸ್ಟ್ ಬ್ರೇಕಿಂಗ್ ಒಂದು ಪ್ಲೇ ಮಾಡ್ಕೊಂಡು ಕ್ವಿಕ್ ಬ್ರೇಕ್ ಹೋಗಿ ಬರೋಣ. ಅದಾದ್ಮೇಲೆ ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ವಫ್ ಹಗರಣದ ಒಟ್ಟು ಮೊತ್ತದ ಸಂಖ್ಯೆ ಕೇಳ್ಬಿಟ್ರೇನೆ ಭಯ ಆಗತ್ತಪ್ಪ. ಸಾಮಾನ್ಯ ಜನರು, ನಮ್ಮ ನಿಮ್ಮಂತವ್ರು, ವೀಕ್ಷಕರನ್ನು ಉದ್ದೇಶಿಸಿ ನಾನು ಮಾತನಾಡ್ತಾ ಇದ್ದೀನಿ, ನಮ್ಮ ನಿಮ್ಮಂತವ್ರು ಜೀವಮಾನ ಇಡೀ ಇಷ್ಟು ದೊಡ್ಡ ಅಮೌಂಟ್ ಅನ್ನು ಕಾಣ್ಲಿಕ್ಕೆ, ಕಣ್ಣಾರೆ ಕಾಣ್ಲಿಕ್ಕೆ, ಸಂಪಾದನೆ ಮಾಡ್ತೀವೋ ಬಿಡ್ತೀವೋ ಮತ್ತೊಂದು ಪ್ರಶ್ನೆ, ಕಣ್ಣಾರೆ ಕಾಣ್ಲಿಕ್ಕೂ ಕೂಡ ಸಾಧ್ಯವಿಲ್ವೇನೋ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಲಕ್ಷ, ಕೇಳಿಸ್ಕೊಳ್ಳಿ, 2,30,030,000 ಕೋಟಿ ಅಂತೆ ಅವ್ಯವಹಾರ ಆಗಿರೋದು. ಕಂಡುಹಿಡಿಬೇಕಲ್ಲಪ್ಪ ಯಾರು ಅವ್ಯವಹಾರ ಮಾಡಿದವರು, ವಾಪಸ್ ಯಾವಾಗ ಸಿಗುತ್ತೆ ಬಡ ಮುಸಲ್ಮಾನ್ ಸಮುದಾಯಕ್ಕೆ, ಇದ್ರ ಬಗ್ಗೆ ಆಗ್ಬೇಕಲ್ಲ ಒಂದು ತನಿಖೆ ಮಾಡಬೇಕು ಅನ್ನೋ ಕಾಳಜಿ ಯಾರಿಗಾದ್ರೂ ಇದೆಯಾ? ವಫ್ ವರದಿ, ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟ ವರದಿ ಅನುಷ್ಠಾನಕ್ಕೆ ತರೋದಿಲ್ವೋ, CBI ಹೋಗುತ್ತೋ ಇಲ್ವೋ, ಈ ಗೊಂದಲದಲ್ಲೇನೆ ವರ್ಷಾನುಗಟ್ಟಲೆ ಆ ನಿರೀಕ್ಷೆಯ ಕಣ್ಣಲ್ಲಿದ್ದಾರೆ ಬಡ ಮುಸಲ್ಮಾನ್ ಸಮುದಾಯದವರು ಹೊರತು ಯಾವುದೇ ಪಕ್ಷಕ್ಕೂ ಕೂಡ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಕಾಳಜಿ ಇದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಬ್ರೇಕಿಂದ ಬಂದು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ನಟರಾಜ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಕಡೆ ರಿಯಾಕ್ಷನ್. ಇಲ್ಲ, ಖಂಡಿತವಾಗಿ ವಕ್ಫ್ ಪ್ರಾಪರ್ಟಿಗಳು ಒತ್ತುವರಿ ಆಗಿದ್ದಾವೆ, ಅದರೊಳಗೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತಿದೆ. ಅದಕ್ಕಾಗಿಯೇ ಈ ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ಆ ಪ್ರಾಪರ್ಟಿಗಳು ಉಳಿಸಲಿಕ್ಕೆ ಅವ್ರಿಗೆ ಬೇಲಿಗಳು ಹಾಕ್ಲಿಕ್ಕೆ ಅಂತ 5 ಕೋಟಿ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದು ಬೇಲಿಗಳು ಹಾಕಬೇಕು, ಅದನ್ನು ಉಳಿಸಬೇಕು, ಅದು ಅವ್ರಿಗೆ ಸೇರಬೇಕು, ಆ ಸಮುದಾಯದ ಅನುಕೂಲ ಆಗಬೇಕು. ಆಮೇಲೆ ಈ ರೈತರಿಗೆಲ್ಲರಿಗೂ ಅದೊಂದು ಕಾನೂನಾತ್ಮಕ ತಗೋಬೇಕಾಗ್ತದೆ. ಎಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನು ಬಿಡಿಸ್ಕೋಬೇಕಾದಾಗ ನೋಟಿಸ್ ಕೊಡಬೇಕಾಗ್ತದೆ, ಅದು ತಗೋಬೇಕಾಗ್ತದೆ. ಆದರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೊಟ್ಟಂಥ ನೋಟಿಸನ್ನು, ರೈತರು ಕೊಟ್ಟ ನೋಟಿಸನ್ನು ಈ ಸರ್ಕಾರ ರದ್ದು ಮಾಡಿದೆ. ನಾವು ನೋಟಿಸನ್ನು ಕೊಟ್ಟಿದ್ವಿ, ಸರ್ಕಾರದಲ್ಲಿ ಕೊಟ್ಟಿದ್ರು, ಅದೆಲ್ಲ ರದ್ದು ಮಾಡಿ ಎನ್ಕ್ರೋಚ್ಮೆಂಟ್ ಮಾತ್ರ ಅದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಅದನ್ನ ಉಳಿಸಬೇಕಾಗಿದೆ. ಆಮೇಲೆ ಅನ್ವರ್ ಮಾಣಿಪ್ಪಾಡಿಯವರ ವರದಿಯನ್ನ ಯಾವತ್ತು, ಯಾಕಂದ್ರೆ ಅವರೊಬ್ಬ RSS ಕಾರ್ಯಕರ್ತ, ಅವರು ಅಜೆಂಡಾ ಇಟ್ಕೊಂಡೇ ರಿಪೋರ್ಟ್ ತಯಾರು ಮಾಡಿರುವಂಥದ್ದು, ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು ಮತ್ತು ಮೈನಾರಿಟಿನ, ಕಾಂಗ್ರೆಸ್ ಬಿಟ್ಬಿಡಿ, ಮೈನಾರಿಟಿ ಮೇಲೆ ದ್ವೇಷ RSSಗೆ, ಬಿಜೆಪಿಗೆ. ಸೊ ಹಂಗಾಗಿ ನೀವು ನೋಡಿ ಇಡೀ ದೇಶದಲ್ಲಿ ಅಲ್ಲ ಯಾರಿಗೆ ಮಾಣಿಪ್ಪಾಡಿ ಅವರು ಯಾವ ಕಮ್ಯುನಿಟಿ, ಅವ್ರ ಪಾಪ ಅವ್ರದ್ದು ಏನು ಅವ್ರ ಜೀವನ, ಅವ್ರು ಹೊಟ್ಟೆಪಾಡು ಅದಕ್ಕೆ ಹೋಗ್ತಾರೆ, ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ, RSS ಸೇರ್ಕೊಂಡಿದ್ದಾರೆ. ಅವರ ರಿಪೋರ್ಟ್ ನಾವು ಯಾವತ್ತು ಒಪ್ಪಲ್ಲ. ಆದ್ರೆ ಪ್ರಾಪರ್ಟಿಗಳನ್ನ ಉಳಿಸಬೇಕು, ಅದನ್ನ ಎನ್ಕ್ರೋಚ್ಮೆಂಟ್ ತಡಿಬೇಕು, ಅದನ್ನ ಕಾಂಗ್ರೆಸ್ ಸರ್ಕಾರ 23 ಸೆಪ್ಟೆಂಬರ್ 2022ರಲ್ಲಿ ವಿಧಾನಸಭೆ ಪರಿಷತ್ತಲ್ಲಿ ಮಂಡನೆ ಮಾಡಿದಾಗಲೂ ಕೂಡ ಇದೇ ಕಾಂಗ್ರೆಸ್ ಅವರು ಗಲಾಟೆ ಮಾಡಿದ್ರು. ಸಂಬಂಧವೇ ಇಲ್ಲಂತಹ 40% ಅವಾಗ ಎತ್ಕೊಂಡ್ರು, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಇದು ಮುಂದಕ್ಕೆ ಹೋಗುತ್ತೆ. ಮೊದಲನೇದು, ಮೊನ್ನೆ ಅಕ್ಟೋಬರ್ 14, 2024ರಲ್ಲಿ ಇದೇ ಮಾಣಿಪ್ಪಾಡಿ ಅವರು ಅಲ್ಲಿ ಜಗದಾಂಬಿಕಾ ಪಾಲ್ ಮುಂದೆ ಹೊಡ್ಕೊಂಡು JPC ಮುಂದೆ ನಿಂತ್ಕೊಂಡು ಇಡೀ ವಿಚಾರವನ್ನ ಸಾಕ್ಷಿ ಸಮೇತ ಹೇಳ್ತಾ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ವಾಲ್ವ್ ಆಗಿರೋದನ್ನ ಸಾಕ್ಷಿ ಸಮೇತ ಹೇಳ್ಬೇಕಾದ್ರೆ ಅಲ್ಲೂ ಮಾತಾಡಕ್ ಬಿಡ್ಲಿಲ್ಲ. ಇವ್ರದೇ OIC ಅವರು, ಇವ್ರದೇನೆ ಯಾವ್ದು ಅರವಿಂದ್ ಸಾವಂತ್ ಅವರು, ಇವ್ರದೇ ಸಂಜಯ್ ಸಿಂಗ್ ಅವರು ಅಲ್ಲೂ ಕೂಡ ಗಲಾಟೆ ಮಾಡಿ ವಾಕೌಟ್ ಆದ್ರು. ಅಂದ್ರೆ ಇವರಿಗೆ ಸತ್ಯವನ್ನು ಕೇಳಿಸ್ಕೊಳ್ಳಕ್ಕೆ ತಾಕತ್ತಿಲ್ಲ. ಇವ್ರಿಗೆ ದಮ್ ಇದ್ರೆ ತಾಕತ್ತಿದ್ರೆ ಕೊಡಿ CBIಗೆ. ಮಾಣಿಪ್ಪಾಡಿ ಅವ್ರದ್ದು ಮಾತ್ರ ಆಡಿಯೋ ಆನ್ ಇಡಿ, ಸ್ಕ್ರೀನ್ ಅಲ್ಲಿ ಅವ್ರನ್ನ ಮಾತ್ರ ತಗೊಳ್ಳಿ, ಸ್ಕ್ರೀನ್ ಅಲ್ಲಿ ಮಾಣಿಪ್ಪಾಡಿ ಅವ್ರನ್ನ ಮಾತ್ರ ತಗೊಳ್ಳಿ. ಮಾಣಿಪ್ಪಾಡಿ ಅವ್ರ ಮಾತ್ರ ಮ್ಯೂಟ್ ಮಾಣಿಪ್ಪಾಡಿ ಅವ್ರ ಮಾತ್ರ ಆನೆ, ಮಾಣಿಪ್ಪಾಡಿ ಅವ್ರ ಮಾತ್ರ. ಅನ್ವರ್ ಸರ್ ನಿಮ್ಮ ಮೇಲೂ ಆರೋಪ, ನಿಮ್ಮ ಸ್ಟೇಟ್ಮೆಂಟ್ ಮೇಲೂ ಆರೋಪ. ಕಡೆದಾಗ ನೀವು ಅಷ್ಟು ಶ್ರಮ ಪಟ್ಟು ತಯಾರು ಮಾಡಿದ ವರದಿ ಅನುಷ್ಠಾನಕ್ಕೆ ಬರುತ್ತೆ ಜೀವಿತಾವಧಿಯಲ್ಲಿ ಅನ್ನೋ ವಿಶ್ವಾಸ ತಮಗೆ ಇದೆಯೋ ಇಲ್ವೋ? ನನಗೆ ಖಂಡಿತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ದೇವರು ಕೈ ಬಿಡಲಾರರು. ನಾನು ಮಾಡಿದ ವರದಿ ಉಂಟಲ್ಲ 7,000 ಪುಟಗಳದು. ಅದರಲ್ಲಿ ತಹಶೀಲ್ದಾರ್ ಹಿಡಿದು AC ಹಿಡಿದು DC ಹಿಡಿದು ಡಿವಿಷನಲ್ ಕಮಿಷನರ್ ತನಕ, ಡಿವಿಷನಲ್ ಕಮಿಷನರ್ ಗೋಯಲ್ ಅವರಿದ್ದರು, ರಜನೀಶ್ ಗೋಯಲ್ ಅವ್ರದ್ದು ರಿಪೋರ್ಟ್ ಕೂಡ ಇದೆ, ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತು ಇದರಲ್ಲಿ ಸುಳ್ಳಾಲಿಕೆ ಕಾರಣನೇ ಇಲ್ಲ. 2 ಸಲ ನಾವು ಹೈಕೋರ್ಟಲ್ಲಿ ಗೆದ್ದಿದ್ದೇವೆ. ಅದರ ಅರ್ಥ ಏನು, ರಿಪೋರ್ಟ್ ಇಸ್ ಪರ್ಫೆಕ್ಟ್ ಅಂತೇಳಿ. ಅದರ ನಂತರ ಸುಪ್ರೀಂ ಕೋರ್ಟಲ್ಲಿ ಗೆದ್ದಿದ್ದೇವೆ. ಆಮೇಲೆ ಲೋಕಾಯುಕ್ತವರು ದೇ ಎಂಡೋರ್ಸ್ ಮೈ ರಿಪೋರ್ಟ್. ಇದಕ್ಕೆ ಜಾಸ್ತಿ ಇಂತ ಬೇಕು, ಯಾಕೆ ಬೇಕು? 7,000 ಪುಟಗಳದ್ದು ಅಷ್ಟು ಮೆಹನತ್ತು ತರಬೇಕು ಹೋಗುತ್ತಾ? ನೆವರ್. ರೈಟ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಚರ್ಚೆಗೆ ಸಮಯ ಆದಷ್ಟು ಧನ್ಯವಾದ ಎಲ್ರಿಗೂ ಕೂಡ. ಬಡವರು, ಅಸಹಾಯಕರು, ಹಾಗೆ ಸಹಾಯದ ನಿರೀಕ್ಷೆಯಲ್ಲಿರೋ ಜನ ಯಾವ ಸಮುದಾಯದವರಾದ್ರಿ ಏನಂತ್ರಿ? ಕಾನೂನು ಅಂತಿರೋದು ಅಂಥವರಿಗೆ ಶಕ್ತಿಯನ್ನ ತುಂಬೋ ಸಲುವಾಗಿ, ಅಂಥವರಿಗೆ ಸಮಾಜದಲ್ಲಿ ಸರಿಸಮಾನವಾದ ಸ್ಥಾನಮಾನವನ್ನ ಕೊಡ್ಲಿಕ್ಕೆ. ಅನ್ವರ್ ಮಾಣಿಪ್ಪಾಡಿ ಅವರ ರಿಪೋರ್ಟ್ ನಿಂದ ನಿಜಕ್ಕೂ ಕೂಡ ಆಗಿರುವ ಅಕ್ರಮಗಳು ಬೆಳಕಿಗೆ ಬರುತ್ತೆ. ಎಲ್ಲೆಲ್ಲ ಅಕ್ರಮ ಆಗಿದೆ ಅದನ್ನ ಸರಿಪಡಿಸಿ ಯಾರಿಗೆ ಸೇರಬೇಕು ಅವರಿಗೆ ಆಸ್ತಿ ತಲುಪುವಂತಾಗತ್ತೆ ಅನ್ನೋ ಹಾಗಿದ್ರೆ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದನ್ನ ಟೇಬಲ್ ಮಾಡಿ ಅದರ ಪ್ರಕಾರ ಕ್ರಮವನ್ನ ಕೈಗೊಳ್ಳೋದು ಮೊದಲ ಆದ್ಯತೆ ಆಗಬೇಕು. ಆದ್ರೆ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ವಿರೋಧ ಪಕ್ಷದಲ್ಲಿರೋ ಬಿಜೆಪಿಗಾಗ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಸತ್ಯವನ್ನ ಜನರ ಮುಂದಿಡುವ ಯಾವುದೇ ಆಸಕ್ತಿ ಇಲ್ಲ. ಬದಲಾಗಿ ಈ ರೀತಿಯ
ಆರೋಪ ಪ್ರತ್ಯಾರೋಪದಲ್ಲೇನೆ ಕಾಲವನ್ನ ಮತ್ತಷ್ಟು ತಳ್ಳುವ ಪ್ರಯತ್ನವೇ ಹೆಚ್ಚಾಗಿ ಕಾಣ್ತಿದ್ಯಾ ಅನ್ನೋ ಅನುಮಾನ. ಈ ಅನುಮಾನದೊಂದಿಗೆ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮ್ಮ ಕಾಳಜಿ ಇರೋದು ಇದೇನೆ ಅಲ್ಟಿಮೇಟ್ಲಿ. ಲಾಸ್ಟ್ ಬ್ರೇಕಿಂಗ್ ಒಂದು ಪ್ಲೇ ಮಾಡ್ಕೊಂಡು ಕ್ವಿಕ್ ಬ್ರೇಕ್ ಹೋಗಿ ಬರೋಣ. ಅದಾದ್ಮೇಲೆ ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ವಫ್ ಹಗರಣದ ಒಟ್ಟು ಮೊತ್ತದ ಸಂಖ್ಯೆ ಕೇಳ್ಬಿಟ್ರೇನೆ ಭಯ ಆಗತ್ತಪ್ಪ. ಸಾಮಾನ್ಯ ಜನರು, ನಮ್ಮ ನಿಮ್ಮಂತವ್ರು, ವೀಕ್ಷಕರನ್ನು ಉದ್ದೇಶಿಸಿ ನಾನು ಮಾತನಾಡ್ತಾ ಇದ್ದೀನಿ, ನಮ್ಮ ನಿಮ್ಮಂತವ್ರು ಜೀವಮಾನ ಇಡೀ ಇಷ್ಟು ದೊಡ್ಡ ಅಮೌಂಟ್ ಅನ್ನು ಕಣ್ಣಾರೆ ಕಾಣ್ಲಿಕ್ಕೆ ಸಂಪಾದನೆ ಮಾಡ್ತೀವೋ ಬಿಡ್ತೀವೋ ಮತ್ತೊಂದು ಪ್ರಶ್ನೆ. ಕಣ್ಣಾರೆ ಕಾಣ್ಲಿಕ್ಕೂ ಕೂಡ ಸಾಧ್ಯವಿಲ್ವೇನೋ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಲಕ್ಷ, ಕೇಳಿಸ್ಕೊಳ್ಳಿ, 2,30,000 ಕೋಟಿ ಅಂತೆ ಅವ್ಯವಹಾರ ಆಗಿರೋದು. ಕಂಡುಹಿಡಿಬೇಕಲ್ಲಪ್ಪ ಯಾರು ಅವ್ಯವಹಾರ ಮಾಡಿದವರು, ವಾಪಸ್ ಯಾವಾಗ ಸಿಗುತ್ತೆ ಬಡ ಮುಸಲ್ಮಾನ್ ಸಮುದಾಯಕ್ಕೆ, ಇದ್ರ ಬಗ್ಗೆ ಆಗ್ಬೇಕಲ್ಲ ಒಂದು ತನಿಖೆ ಮಾಡಬೇಕು ಅನ್ನೋ ಕಾಳಜಿ ಯಾರಿಗಾದ್ರೂ ಇದೆಯಾ? ವಫ್ ವರದಿ, ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟ ವರದಿ ಅನುಷ್ಠಾನಕ್ಕೆ ತರೋದಿಲ್ವೋ, CBI ಹೋಗುತ್ತೋ ಇಲ್ವೋ, ಈ ಗೊಂದಲದಲ್ಲೇನೆ ವರ್ಷಾನುಗಟ್ಟಲೆ ಆ ನಿರೀಕ್ಷೆಯ ಕಣ್ಣಲ್ಲಿದ್ದಾರೆ ಬಡ ಮುಸಲ್ಮಾನ್ ಸಮುದಾಯದವರು ಹೊರತು ಯಾವುದೇ ಪಕ್ಷಕ್ಕೂ ಕೂಡ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಕಾಳಜಿ ಇದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಬ್ರೇಕಿಂದ ಬಂದು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ನಟರಾಜ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಕಡೆ ರಿಯಾಕ್ಷನ್. ಇಲ್ಲ, ಖಂಡಿತವಾಗಿ ವಕ್ಫ್ ಪ್ರಾಪರ್ಟಿಗಳು ಒತ್ತುವರಿ ಆಗಿದ್ದಾವೆ, ಅವು ಅದರೊಳಗೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತಿದೆ. ಅದಕ್ಕಾಗಿಯೇ ಈ ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ಆ ಪ್ರಾಪರ್ಟಿಗಳು ಉಳಿಸಲಿಕ್ಕೆ ಅವ್ರಿಗೆ ಬೇಲಿಗಳು ಹಾಕ್ಲಿಕ್ಕೆ ಅಂತ 5 ಕೋಟಿ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದು ಬೇಲಿಗಳು ಹಾಕಬೇಕು, ಅದನ್ನು ಉಳಿಸಬೇಕು, ಅದು ಅವ್ರಿಗೆ ಸೇರಬೇಕು, ಆ ಸಮುದಾಯದ ಅನುಕೂಲ ಆಗಬೇಕು. ಆಮೇಲೆ ಈ ರೈತರಿಗೆಲ್ಲರಿಗೂ ಅದೊಂದು ಕಾನೂನಾತ್ಮಕ ತಗೋಬೇಕಾಗ್ತದೆ. ಎಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನು ಬಿಡಿಸ್ಕೋಬೇಕಾದಾಗ ನೋಟಿಸ್ ಕೊಡಬೇಕಾಗ್ತದೆ, ಅದು ತಗೋಬೇಕಾಗ್ತದೆ. ಆದರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೊಟ್ಟಂಥ ನೋಟಿಸನ್ನು, ರೈತರು ಕೊಟ್ಟ ನೋಟಿಸನ್ನು ಈ ಸರ್ಕಾರ ರದ್ದು ಮಾಡಿದೆ. ನಾವು ನೋಟಿಸನ್ನು ಕೊಟ್ಟಿದ್ವಿ, ಸರ್ಕಾರದಲ್ಲಿ ಕೊಟ್ಟಿದ್ರು, ಅದೆಲ್ಲ ರದ್ದು ಮಾಡಿ ಎನ್ಕ್ರೋಚ್ಮೆಂಟ್ ಮಾತ್ರ ಅದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಅದನ್ನ ಉಳಿಸಬೇಕಾಗಿದೆ. ಆಮೇಲೆ ಅನ್ವರ್ ಮಾಣಿಪ್ಪಾಡಿಯವರ ವರದಿಯನ್ನ ಯಾವತ್ತು, ಯಾಕಂದ್ರೆ ಅವರೊಬ್ಬ RSS ಕಾರ್ಯಕರ್ತ, ಅವರು ಅಜೆಂಡಾ ಇಟ್ಕೊಂಡೇ ರಿಪೋರ್ಟ್ ತಯಾರು ಮಾಡಿರುವಂಥದ್ದು. ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು ಮತ್ತು ಮೈನಾರಿಟಿ, ಕಾಂಗ್ರೆಸ್ ಬಿಟ್ಬಿಡಿ, ಮೈನಾರಿಟಿ ಮೇಲೆ ದ್ವೇಷ RSSಗೆ, ಬಿಜೆಪಿಗೆ. ಸೊ ಹಂಗಾಗಿ ನೀವು ನೋಡಿ ಇಡೀ ದೇಶದಲ್ಲಿ ಅಲ್ಲ ಯಾರಿಗೆ ಮಾಣಿಪ್ಪಾಡಿ ಅವರು ಯಾವ ಕಮ್ಯುನಿಟಿ, ಅವ್ರ ಪಾಪ ಅವ್ರದ್ದು ಏನೋ ಅವ್ರ ಜೀವನ, ಅವ್ರು ಹೊಟ್ಟೆಪಾಡು ಅದಕ್ಕೆ ಹೋಗ್ತಾರೆ, ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ, RSS ಸೇರ್ಕೊಂಡಿದ್ದಾರೆ. ಅವರ ರಿಪೋರ್ಟ್ ನಾವು ಯಾವತ್ತೂ ಒಪ್ಪಲ್ಲ. ಆದ್ರೆ ಪ್ರಾಪರ್ಟಿಗಳನ್ನ ಉಳಿಸಬೇಕು, ಅದನ್ನ ಎನ್ಕ್ರೋಚ್ಮೆಂಟ್ ತಡಿಬೇಕು, ಅದನ್ನ ಕಾಂಗ್ರೆಸ್ ಸರ್ಕಾರ 23 ಸೆಪ್ಟೆಂಬರ್ 2022ರಲ್ಲಿ ವಿಧಾನಸಭೆ ಪರಿಷತ್ತಲ್ಲಿ ಮಂಡನೆ ಮಾಡಿದಾಗಲೂ ಕೂಡ ಇದೇ ಕಾಂಗ್ರೆಸ್ ಅವರು ಗಲಾಟೆ ಮಾಡಿದ್ರು. ಸಂಬಂಧವೇ ಇಲ್ಲದಂತಹ 40% ಅವಾಗ ಎತ್ಕೊಂಡ್ರು. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಇದು ಮುಂದಕ್ಕೆ ಹೋಗುತ್ತೆ. ಮೊದಲನೇದು, ಮೊನ್ನೆ ಅಕ್ಟೋಬರ್ 14, 2024ರಲ್ಲಿ ಇದೇ ಮಾಣಿಪ್ಪಾಡಿ ಅವರು ಅಲ್ಲಿ ಜಗದಾಂಬಿಕಾ ಪಾಲ್ ಮುಂದೆ ಹೊಡ್ಕೊಂಡು JPC ಮುಂದೆ ನಿಂತ್ಕೊಂಡು ಇಡೀ ವಿಚಾರವನ್ನ ಸಾಕ್ಷಿ ಸಮೇತ ಹೇಳ್ತಾ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ವಾಲ್ವ್ ಆಗಿರೋದನ್ನ ಸಾಕ್ಷಿ ಸಮೇತ ಹೇಳ್ಬೇಕಾದ್ರೆ ಅಲ್ಲೂ ಮಾತಾಡಕ್ ಬಿಡ್ಲಿಲ್ಲ. ಇವ್ರದೇ OIC ಅವರು, ಇವ್ರದೇನೆ ಯಾವ್ದು ಅರವಿಂದ್ ಸಾವಂತ್ ಅವರು, ಇವ್ರದೇ ಸಂಜಯ್ ಸಿಂಗ್ ಅವರು ಅಲ್ಲೂ ಕೂಡ ಗಲಾಟೆ ಮಾಡಿ ವಾಕೌಟ್ ಆದ್ರು. ಅಂದ್ರೆ ಇವರಿಗೆ ಸತ್ಯವನ್ನು ಕೇಳಿಸ್ಕೊಳ್ಳಕ್ಕೆ ತಾಕತ್ತಿಲ್ಲ. ಇವ್ರಿಗೆ ದಮ್ ಇದ್ರೆ, ತಾಕತ್ತಿದ್ರೆ ಕೊಡಿ CBIಗೆ. ಮಾಣಿಪ್ಪಾಡಿ ಅವ್ರದ್ದು ಮಾತ್ರ ಆಡಿಯೋ ಆನ್ ಇಡಿ. ಸ್ಕ್ರೀನ್ ಅಲ್ಲಿ ಅವ್ರನ್ನ ಮಾತ್ರ ತಗೊಳ್ಳಿ. ಸ್ಕ್ರೀನ್ ಅಲ್ಲಿ ಮಾಣಿಪ್ಪಾಡಿ ಅವ್ರನ್ನ ಮಾತ್ರ ತಗೊಳ್ಳಿ. ಮಾಣಿಪ್ಪಾಡಿ ಅವ್ರ ಮಾತ್ರ ಮ್ಯೂಟ್. ಮಾಣಿಪ್ಪಾಡಿ ಅವ್ರ ಮಾತ್ರ ಆನೆ. ಮಾಣಿಪ್ಪಾಡಿ ಅವ್ರ ಮಾತ್ರ. ಅನ್ವರ್ ಸರ್, ನಿಮ್ಮ ಮೇಲೂ ಆರೋಪ, ನಿಮ್ಮ ಸ್ಟೇಟ್ಮೆಂಟ್ ಮೇಲೂ ಆರೋಪ. ಕಡೆದಾಗ ನೀವು ಅಷ್ಟು ಶ್ರಮ ಪಟ್ಟು ತಯಾರು ಮಾಡಿದ ವರದಿ ಅನುಷ್ಠಾನಕ್ಕೆ ಬರುತ್ತೆ ಜೀವಿತಾವಧಿಯಲ್ಲಿ ಅನ್ನೋ ವಿಶ್ವಾಸ ತಮಗೆ ಇದೆಯೋ ಇಲ್ವೋ? ನನಗೆ ಖಂಡಿತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ದೇವರು ಕೈ ಬಿಡಲಾರರು. ನಾನು ಮಾಡಿದ ವರದಿ ಉಂಟಲ್ಲ, 7,000 ಪುಟಗಳದು. ಅದರಲ್ಲಿ ತಹಶೀಲ್ದಾರ್ ಹಿಡಿದು, AC ಹಿಡಿದು, DC ಹಿಡಿದು, ಡಿವಿಷನಲ್ ಕಮಿಷನರ್ ತನಕ. ಡಿವಿಷನಲ್ ಕಮಿಷನರ್ ಗೋಯಲ್ ಅವರಿದ್ದರು, ರಜನೀಶ್ ಗೋಯಲ್, ಅವ್ರದ್ದು ರಿಪೋರ್ಟ್ ಕೂಡ ಇದೆ. ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ. ಮತ್ತು ಇದರಲ್ಲಿ ಸುಳ್ಳಾಲಿಕೆ ಕಾರಣನೇ ಇಲ್ಲ. 2 ಸಲ ನಾವು ಹೈಕೋರ್ಟಲ್ಲಿ ಗೆದ್ದಿದ್ದೇವೆ. ಅದರ ಅರ್ಥ ಏನು? ರಿಪೋರ್ಟ್ ಇಸ್ ಪರ್ಫೆಕ್ಟ್ ಅಂತೇಳಿ. ಅದರ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದಿದ್ದೇವೆ. ಆಮೇಲೆ ಲೋಕಾಯುಕ್ತರು ದೇ ಹ್ಯಾವ್ ಎಂಡೋಸ್ಡ್ ಮೈ ರಿಪೋರ್ಟ್. ಇದಕ್ಕೆ ಜಾಸ್ತಿ ಇಂತ ಬೇಕು, ಯಾಕೆ ಬೇಕು? 7,000 ಪುಟಗಳದ್ದು ಅಷ್ಟು ಮೆಹನತ್ತು ಧರ್ಮಕ್ಕೆ ಹೋಗುತ್ತಾ? ನೆವರ್. ರೈಟ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಚರ್ಚೆಗೆ ಸಮಯ ಆದಷ್ಟು ಧನ್ಯವಾದ ಎಲ್ರಿಗೂ ಕೂಡ. ಬಡವರು, ಅಸಹಾಯಕರು, ಹಾಗೆ ಸಹಾಯದ ನಿರೀಕ್ಷೆಯಲ್ಲಿರೋ ಜನ ಯಾವ ಸಮುದಾಯದವರಾದ್ರಿ ಏನಂತ್ರಿ? ಕಾನೂನು ಅಂತಿರೋದು ಅಂಥವರಿಗೆ ಶಕ್ತಿಯನ್ನ ತುಂಬೋ ಸಲುವಾಗಿ, ಅಂಥವರಿಗೆ ಸಮಾಜದಲ್ಲಿ ಸರಿಸಮಾನವಾದ ಸ್ಥಾನಮಾನವನ್ನ ಕೊಡ್ಲಿಕ್ಕೆ. ಅನ್ವರ್ ಮಾಣಿಪ್ಪಾಡಿ ಅವರ ರಿಪೋರ್ಟ್ ನಿಂದ ನಿಜಕ್ಕೂ ಕೂಡ ಆಗಿರುವ ಅಕ್ರಮಗಳು ಬೆಳಕಿಗೆ ಬರುತ್ತೆ. ಎಲ್ಲೆಲ್ಲ ಅಕ್ರಮ ಆಗಿದೆ ಅದನ್ನ ಸರಿಪಡಿಸಿ ಯಾರಿಗೆ ಸೇರಬೇಕು ಅವರಿಗೆ ಆಸ್ತಿ ತಲುಪುವಂತಾಗತ್ತೆ ಅನ್ನೋ ಹಾಗಿದ್ರೆ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದನ್ನ ಟೇಬಲ್ ಮಾಡಿ ಅದರ ಪ್ರಕಾರ ಕ್ರಮವನ್ನ ಕೈಗೊಳ್ಳೋದು ಮೊದಲ ಆದ್ಯತೆ ಆಗಬೇಕು. ಆದ್ರೆ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ವಿರೋಧ ಪಕ್ಷದಲ್ಲಿರೋ ಬಿಜೆಪಿಗಾಗ್ಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ
ಸತ್ಯವನ್ನ ಜನರ ಮುಂದಿಡುವ ಯಾವುದೇ ಆಸಕ್ತಿ ಇಲ್ಲ. ಬದಲಾಗಿ ಈ ರೀತಿಯ ಆರೋಪ ಪ್ರತ್ಯಾರೋಪದಲ್ಲೇನೆ ಕಾಲವನ್ನ ಮತ್ತಷ್ಟು ತಳ್ಳುವ ಪ್ರಯತ್ನವೇ ಹೆಚ್ಚಾಗಿ ಕಾಣ್ತಿದ್ಯಾ ಅನ್ನೋ ಅನುಮಾನ. ಈ ಅನುಮಾನದೊಂದಿಗೆ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀವಿ.